ತುಂಬ ಸಿಂಪಲ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಗೀ ರೈಸ್ ಆ್ಯಂಡ್ ಕುರ್ಮಾ. ಗೀ ರೈಸ್ಗೆ ಮೊದಲು ತುಪ್ಪ, ಬೇಸಿಕ್ ಮಸಾಲೆ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸ್ವಲ್ಪ ಸೋಂಪಿದ್ರೆ ಸೋಂಪು ಹಾಕ್ಕೋಬೋದು. ಪಲಾವ್ ಎಲೆ ಆಪ್ಷನಲ್ಲು, ಇಲ್ಲ ಅಂತಂದ್ರೂ ಬಿಡ್ಬೋದು. ನಂತರ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಆವಾಗ ಫ್ರೆಶ್ ಆಗಿ ಜಜ್ಜಿ ಹಾಕೋತೀವಿ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಹಾಲು ತುಂಬಾ ಮುಖ್ಯ, ತುಂಬ ಟೇಸ್ಟ್ ಬರೋದೇ ಈ ಕಾಯಿ ಹಾಲು. ಸ್ವಲ್ಪ ಕಾಯಿ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಫ್ರೆಶ್ ಆಗಿ ಜಜ್ಜಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟು, ನಂತರ ಕಾಯಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಕಾಯಿ ಹಾಲು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ, ನಂತರ ನೀವು ಈ ಕಾಯಿ ಹಾಲು ಹಾಕಿ ಅಕ್ಕಿ ಜೊತೆಗೆ ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೋಬೋದು. ಚೆನ್ನಾಗಿರುತ್ತೆ, ಒಂಥರ ಕಾಯಿ ಹಾಲಿನ ಫ್ಲೇವರಲ್ಲಿ ಅಕ್ಕಿ ಹೇಳ್ಕೊಳತ್ತೆ. ಕೆಲವರು ಬರೀ ಕಾಯಿ ಹಾಲೇ ಹಾಕಿ ಗೀ ರೈಸ್ನ ಮಾಡ್ತಾರೆ, ಸ್ವಲ್ಪ ತುಂಬ ಸ್ವೀಟ್ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ 1 ಲೋಟ ಅಕ್ಕಿಗೆ 3 ಲೋಟ ಆಗಿರೋದನ್ನು 1ರಿಂದ 1.25 ಲೋಟ ಕಾಯಿ ಹಾಲು, ಇನ್ನು 1.5 ಲೋಟ ನಾನು ಮಾಮೂಲಿ ನೀರನ್ನು ಹಾಕಿ ಕೂಗಿಸ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಈ ರೆಸಿಪಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸ್ಬಿಟ್ರೆ ನಿಮಗೆ ಫಟಾಫಟ್ ಅಂತ ಗೀ ರೈಸ್ ಆಗುತ್ತೆ. ತುಂಬ ತರಕಾರಿ ಹೆಚ್ಚು ಅನ್ನೋಂಗಿಲ್ಲ, ಏನೂ ಇಲ್ಲ. ತುಂಬ ಕ್ವಿಕ್ಕಾಗಿ ಆಗುವಂಥ ಗೆಸ್ಟ್ ಬಂದರೆ ಬೆಳಿಗ್ಗೆ ತಿಂಡಿಗೆ ಅಥವಾ ನಿಮ್ಮ ಪಾರ್ಟಿಗಳಲ್ಲಿ ಆರಾಮಾಗಿ ನೀವು ಮನೇಲೇ ಈಸಿಯಾಗಿ ಮಾಡ್ಕೊಳೋ ಅಂಥ ಒಂದು ತಿಂಡಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ನೆಕ್ಸ್ಟ್ ವೆಜ್ ಕುರ್ಮಾನ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.